ಭಾಗ 1 ಬಿಗಿಯಾದ ಬಾಗಿಲು ಮತ್ತು ಚಿಕ್ಕಪ್ಪನ ಕೈಚಳಕ. ಅಂದು ಮಧ್ಯಾಹ್ನ ಸುಜಾತ ಕಾಲೇಜಿನಿಂದ ಬೇಗ ಬಂದಿದ್ದಳು. ಮನೆಯಲ್ಲಿ ಯಾರೂ ಇರಲಿಲ್ಲ, ಕೇವಲ ರಾಮು ಚಿಕ್ಕಪ್ಪ ಮಾತ್ರ ಹಾಲ್ನಲ್ಲಿ ಪೇಪರ್ ಓದುತ್ತಾ ಕುಳಿತಿದ್ದರು. ಸುಜಾತಾಗೆ ರಾಮು ಚಿಕ್ಕಪ್ಪ ಎಂದರೆ ಮೊದಲಿನಿಂದಲೂ ಒಂದು ರೀತಿಯ ಭಯಮಿಶ್ರಿತ ಕುತೂಹಲ. 35 ವರ್ಷದ ರಾಮು ನೋಡಲು ಸದೃಢವಾಗಿ, ಗಂಭೀರವಾಗಿದ್ದರು, ಮಾತು ಮಾತ್ರ ಯಾವಾಗಲೂ ದ್ವಂದ್ವಾರ್ಥದಿಂದ ಕೂಡಿರುತ್ತಿತ್ತು. ಸುಜಾತ ತನ್ನ ಕೋಣೆಗೆ ಹೋಗಿ ಬಟ್ಟೆ ಬದಲಾಯಿಸಲು ತನ್ನ ಹಳೆಯ ಮರದ ಕಪಾಟನ್ನು ತೆರೆಯಲು ಹೋದಳು. ಆದರೆ ಅದು ಯಾವುದೋ ಕಾರಣಕ್ಕೆ ಒಳಗಡೆಯಿಂದ ಸಿಕ್ಕಿಹಾಕಿಕೊಂಡಿತ್ತು. ಹ್ಯಾಂಡಲ್ ಹಿಡಿದು ಎಷ್ಟೇ ಶಕ್ತಿ ಹಾಕಿ ಎಳೆದರೂ ಅದು ಕಿಂಚಿತ್ತೂ ಕದಡುತ್ತಿರಲಿಲ್ಲ. ಎಳೆದು ಸುಜಾತಾಗೆ ಸುಸ್ತಾಗಿ ಹೋಗಿತ್ತು. ಬೆವರಿನ ಹನಿಗಳು ಅವಳ ಹಣೆಯ ಮೇಲೆ ಮೂಡಿದ್ದವು. ಕೊನೆಗೆ ದಾರಿ ಕಾಣದೆ, ಚಿಕ್ಕಪ್ಪ, ಸ್ವಲ್ಪ ಇಲ್ಲಿ ಬನ್ನಿ ಎಂದು ಕರೆದಳು. ರಾಮು ನಿಧಾನವಾಗಿ ಅವಳ ರೂಮಿನೊಳಗೆ ಹೆಜ್ಜೆ ಹಾಕಿದ. ಬೆವರಿನಿಂದ ಒದ್ದೆಯಾಗಿದ್ದ ಸುಜಾತಾಳನ್ನು ಕಂಡ ಅವನ ಕಣ್ಣುಗಳಲ್ಲಿ ವಿಚಿತ್ರ ಮಿಂಚು ಮೂಡಿತು. ಏನಮ್ಮ ಸುಜಾತ, ಅಷ್ಟೊಂದು ಯಾಕೆ ಒದ್ದೆಯಾಗಿದ್ದೀಯಾ? ಏನು ವಿಷಯ ಎಂದು ಕೇಳಿದ. ಸುಜಾತ ಕಪಾಟನ್ನು ತೋರಿಸುತ್ತಾ, ನೋಡಿ ಚಿಕ್ಕಪ್ಪ, ಇದು ಸರಿಯಾಗಿ ಸಿಕ್ಕಿಹಾಕಿಕೊಂಡಿದೆ. ಎಷ್ಟು ಎಳೆದರೂ ಹೊರಗೆ ಬರ್ತಿಲ್ಲ. ನನಗೆ ಬೇಕಾದ ಬಟ್ಟೆಗಳು ಒಳಗಡೆ ಇವೆ, ಪ್ಲೀಸ್ ಏನಾದರೂ ಮಾಡಿ ಇದನ್ನ ಓಪನ್ ಮಾಡಿ ಎಂದು ಬೇಡಿಕೊಂಡಳು. ರಾಮು ಕಪಾಟಿನ ಹತ್ತಿರ ಹೋಗಿ ಅದನ್ನು ಪರೀಕ್ಷಿಸಿದ. ವಿಷಯ ಅರ್ಥವಾಯಿತು. ಇದು ಬಹಳ ದಿನಗಳಿಂದ ತೆರೆಯದೆ ಒಳಗಡೆ ಗಾಳಿ ಆಡದೆ ಬಿಗಿಯಾಗಿ ಬಿಟ್ಟಿದೆ. ಹೀಗೆ ಡ್ರೈ ಆದಾಗ ನೀನು ಎಷ್ಟು ಶಕ್ತಿ ಹಾಕಿದರೂ ಅದು ಬಗ್ಗಲ್ಲ. ಮೊದಲು ಇದನ್ನ ಸರಿಯಾಗಿ ಹದ ಮಾಡಬೇಕು ಎಂದ. ಅವನು ಕೈಯಲ್ಲಿದ್ದ ತೆಂಗಿನ ಎಣ್ಣೆಯ ಬಾಟಲಿಯನ್ನು ತೋರಿಸುತ್ತಾ, ಯಾವುದೇ ಬಿಗಿಯಾದ ಜಾಗಕ್ಕೆ ಮೊದಲು ಸ್ವಲ್ಪ ಲೂಬ್ರಿಕೆಂಟ್ ಹಾಕಬೇಕು. ಆಗಲೇ ಅದು ನುಣುಪಾಗಿ ದಾರಿ ಮಾಡಿಕೊಡೋದು ಎಂದು ಹೇಳುತ್ತಾ ಕಪಾಟಿನ ಆ ಕಿರಿದಾದ ಸಂದಿಗೆ ಎಣ್ಣೆಯನ್ನು ಹಚ್ಚತೊಡಗಿದ. ಅವನು ಎಣ್ಣೆ ಹಚ್ಚುವ ರೀತಿ ಕಂಡು ಸುಜಾತಾಗೆ ಏನೋ ಸಂಕೋಚವಾಯಿತು. ಚಿಕ್ಕಪ್ಪ, ಎಣ್ಣೆ ಹಾಕಿದರೆ ಬರುತ್ತಾ ಎಂದು ಅಮಾಯಕವಾಗಿ ಕೇಳಿದಳು. ಅದಕ್ಕೆ ರಾಮು ನಗುತ್ತಾ, ನೋಡು ಸುಜಾತ, ಎಣ್ಣೆ ಹಾಕಿದ ಮೇಲೆ ಅದು ಎಷ್ಟು ಸ್ಮೂತ್ ಆಗುತ್ತೆ ಅಂತ ನಿನಗೆ ಆಮೇಲೆ ಗೊತ್ತಾಗುತ್ತೆ. ಈಗ ನೋಡು ನಾನು ಹೇಗೆ ಬೆರಳುಗಳಿಂದ ಅದನ್ನ ಒಳಗಡೆ ತಳ್ಳುತ್ತಿದ್ದೇನೆ ಅಂತ. ಇದು ಪೂರ್ತಿ ಒಳಗಡೆ ಹೋದರೆ ಆ ಬಿಗಿ ತಾನಾಗಿಯೇ ಸಡಿಲವಾಗುತ್ತೆ ಎಂದ. ರಾಮು ತನ್ನ ಬೆರಳುಗಳಿಂದ ಎಣ್ಣೆಯನ್ನು ಆ ಸಂದಿಯಲ್ಲಿ ಆಡಿಸುತ್ತಿದ್ದ ರೀತಿ ಸುಜಾತಳಲ್ಲಿ ವಿಚಿತ್ರ ಸಂಚಲನ ಮೂಡಿಸಿತು. ಸ್ವಲ್ಪ ಹೊತ್ತಿನ ನಂತರ ರಾಮು ಹೇಳಿದ, ಈಗ ಇದು ಸ್ವಲ್ಪ ಮೆತ್ತಗಾಗಿದೆ. ನೀನು ಹ್ಯಾಂಡಲ್ ಹಿಡ್ಕೊ, ನಾನು ನಿನ್ನ ಹಿಂದೆ ನಿಂತು ಪೂರ್ತಿ ಶಕ್ತಿ ಹಾಕಿ ತಳ್ಳುತ್ತೇನೆ. ಇಬ್ಬರೂ ಒಟ್ಟಿಗೆ ಲಯಬದ್ಧವಾಗಿ ಮಾಡಿದರೆ ಅದು ಬೇಗ ಹೊರಗೆ ಬರುತ್ತೆ. ಸುಜಾತ ಮುಂದೆ ನಿಂತು ಕಪಾಟಿನ ಹ್ಯಾಂಡಲ್ ಹಿಡಿದಳು. ರಾಮು ಅವಳ ಪಕ್ಕದಲ್ಲೇ ನಿಂತು ತನ್ನ ಬಲವಾದ ಕೈಗಳಿಂದ ಕಪಾಟನ್ನು ಹಿಡಿದನು. ಇಬ್ಬರ ದೇಹಗಳು ಅಂಟಿಕೊಂಡಂತಿದ್ದವು. ಈಗ ಎಳಿ ಎಂದು ರಾಮು ಆದೇಶಿಸಿದ. ಸುಜಾತ ಪೂರ್ತಿ ಶಕ್ತಿ ಹಾಕಿ ಎಳೆದಾಗ ಕಪಾಟಿನಿಂದ ಕ್ರೇಕ್ ಕ್ರೇಕ್ ಎಂದು ಸದ್ದಾಯಿತು. ಅಯ್ಯೋ ಚಿಕ್ಕಪ್ಪ, ಸೌಂಡ್ ಬರ್ತಿದೆ ಎಂದು ಕಿರುಚಿದಳು. ಪರವಾಗಿಲ್ಲ ಸುಜಾತ, ಮೊದಲ ಬಾರಿ ಮಾಡುವಾಗ ಹೀಗೆ ಸ್ವಲ್ಪ ಸದ್ದಾಗುವುದು ಸಹಜ. ದಾರಿ ಸ್ವಲ್ಪ ಇಕ್ಕಟ್ಟಾಗಿದೆ ಅಷ್ಟೇ. ನೀನು ಬಿಡಬೇಡ, ಇನ್ನೂ ಸ್ವಲ್ಪ ಜೋರಾಗಿ ಅಲ್ಲಾಡಿಸು. ಹೀಗೆ ಒಳಕ್ಕೆ ಹೊರಕ್ಕೆ ಮಾಡ್ತಾ ಇದ್ದರೆ ಅದು ಫ್ರೀ ಆಗುತ್ತೆ ಎಂದು ಪ್ರೋತ್ಸಾಹಿಸಿದ. ಹಲವು ನಿಮಿಷಗಳ ಪ್ರಯತ್ನದ ನಂತರ, ಬೆವರು ಹರಿಯುತ್ತಿರುವಾಗಲೇ, ಒಂದು ದೊಡ್ಡ ಸದ್ದಿನೊಂದಿಗೆ ಕಪಾಟಿನ ಬಾಗಿಲು ಪೂರ್ತಿ ತೆರೆದುಕೊಂಡಿತು. ಸುಜಾತ ಏದುಸಿರು ಬಿಡುತ್ತಾ, ಅಬ್ಬಾ, ಕೊನೆಗೂ ಬಂತು. ಎಷ್ಟೊಂದು ಟೈಟ್ ಇತ್ತು ಅಲ್ವಾ ಚಿಕ್ಕಪ್ಪ ಎಂದಳು. ರಾಮು ತನ್ನ ಕೈಗೆ ಅಂಟಿದ್ದ ಎಣ್ಣೆಯನ್ನು ಒರೆಸಿಕೊಳ್ಳುತ್ತಾ, ನೋಡಿದ್ಯಾ ಸುಜಾತ, ಸರಿಯಾದ ಜಾಗಕ್ಕೆ ಕೈ ಹಾಕಿ ಸರಿಯಾಗಿ ಎಣ್ಣೆ ಹಚ್ಚಿದರೆ ಎಂತಹ ಗಟ್ಟಿ ವಸ್ತುವನ್ನು ತೆರೆಯಬಹುದು. ಇನ್ಮೇಲೆ ಹೀಗೆ ಏನಾದರೂ ಸಿಕ್ಕಿಹಾಕಿಕೊಂಡರೆ ನೀನೇ ಕಷ್ಟಪಡಬೇಡ, ನೇರವಾಗಿ ನನ್ನನ್ನೇ ಕರಿ. ನಾನು ಬಂದು ಅದನ್ನು ಹೇಗೆ ಲೂಸ್ ಮಾಡಬೇಕು ಅಂತ ತೋರಿಸಿಕೊಡ್ತೀನಿ ಎಂದು ಅರ್ಥಗರ್ಭಿತವಾಗಿ ಹೇಳಿ ಹೊರಟು ಹೋದ. ಸುಜಾತ ತೆರೆದ ಕಪಾಟನ್ನೇ ನೋಡುತ್ತಾ ನಿಂತಿದ್ದಳು. ಮನಸ್ಸಿನಲ್ಲಿ ಏನೋ ಹೊಸ ಅಲೆ ಎದ್ದಂತಾಗಿತ್ತು.